ಎಲ್ರಿಗೂ ನಮಸ್ಕಾರ. ಇದೇನು ಟಾರ್ ರೋಡ್ ನೋಡ್ತಿದ್ದೀರಾ ನೀವು? ನೋಡಿ, ಇದು ಕುಂತ್ಕೊಂಡಿರೋಂಥ ಜಾಗನೇ. 1 ಎಕರೆ 4 ಗುಂಟೆ ಇಲ್ಲಿಂದ ನಿಮಗೆ ಕಾಂಪೌಂಡ್ವರೆಗೂ ಬರುತ್ತೆ. ನೋಡಿ, ಊರ ಪಕ್ಕದ ಜಾಗ ಇದು. ಅಕ್ಕಪಕ್ಕ ಎಲ್ಲ ನಿಮಗೆ ಫಾರ್ಮ್ ಹೌಸ್ ಇದೆ. ಬೆಟ್ಟದ ಕೆಳಗಡೆ ಇರೋಂಥ ಜಾಗ ಇದು. ನೋಡಿ, ಬೆಟ್ಟದ ಪಕ್ಕನೇ ಇರೋಂಥ ಜಾಗ ಇದು. ನೋಡಿ, ಊರ ಪಕ್ಕದ್ದು ಮತ್ತು ಪಕ್ಕದ್ದೇ ನೋಡಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಫಾರ್ಮ್ ಹೌಸ್ ಇರೋದು. ನೋಡಿ, ಇಲ್ವಿ ಪ್ರಾಪರ್ಟಿ ಇದು. ಇದು ಬಂದು 1 ಎಕರೆ RTC 4 ಗುಂಟೆ ಕರ ಬರುತ್ತೆ. ನೋಡಿ, ಇದು ಬಂದು ಬಸ್ ರೂಟು. ಇದು ಟಾರ್ ರೋಡ್ ಪಾಯಿಂಟ್. ಇದು ವೆಸ್ಟ್ ಫೇಸಿಂಗ್ ಬರುತ್ತೆ. ಈ ಜಾಗ ಬಂದು ವೆಸ್ಟ್ ಫೇಸಿಂಗ್ ಮತ್ತು ಇದು ಬಂದು ಬಸ್ ರೂಟ್ ಇದು. ನಿಮಗೆ ಈ ಜಾಗದಲ್ಲಿ 40 ತೆಂಗಿನ ಮರಗಳೆಲ್ಲ 15 ವರ್ಷದ ತೆಂಗಿನ ಮರಗಳು, ಒಂದು 50 ಗಿಡ ಅಡಿಕೆ ಗಿಡಗಳಿದೆ ಈ ಜಾಗದಲ್ಲಿ. ಇದರಲ್ಲಿ ಬೋರ್ ಇಲ್ಲ. ನಿಮಗೆ ಬೆಂಗಳೂರು ಮೈಸೂರು ರೋಡ್ಗೆ ಈ ಜಾಗದಿಂದ ಒಂದು 10 ಕಿಲೋಮೀಟ್ರ್ ಆಗುತ್ತೆ. ಚನ್ನಪಟ್ಟಣಕ್ಕೆ ಇಲ್ಲಿಂದ 12 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿಗೆ ಇಲ್ಲಿಂದ 51 ಕಿಲೋಮೀಟ್ರ್ ಆಗುತ್ತೆ. ಇದು ಬಂದು ಊರ ಪಕ್ಕದ್ದೇ ಜಾಗ. ಮತ್ತು ನಿಮಗೆ ಟಾರ್ ರೋಡ್ ಪಾಯಿಂಟು, ಜನರಲ್ ಪ್ರಾಪರ್ಟಿ. 1 ಎಕರೆಗೆ 4 ಗುಂಟೆ ಕರ ಬರುತ್ತೆ. 1 ಎಕರೆ RTC 4 ಗುಂಟೆ ಕರ ಬರುತ್ತೆ. ಪ್ರತಿಯೊಂದಕ್ಕೂ ಪೈಪ್ ಲೈನ್ ಮಾಡಿದ್ದಾರೆ. ನೋಡಿ, ನೀರು ಬರ್ತಿದೆ. ಮತ್ತು ತೆಂಗಿನಕಾಯಿನವರು ಎಳ್ನೀರು ಕೀಳ್ಸಲ್ಲ. ನೋಡಿ, ತೆಂಗಿನ ಮರಗಳೆಲ್ಲ ಎಷ್ಟು ಚೆನ್ನಾಗಿದೆ. ನೋಡಿ, ಎಲ್ಲ ಮರಗಳು ಕೂಡ ಇದೇ ಥರ ಇರೋದು. ತೆಂಗಿನಕಾಯಿ ಕೀಳ್ಸಲ್ಲ, ತಾನಾಗೆ ಬಿಡಬೇಕು. ಪ್ಯೂರ್ ಕೆಂಪು ಭೂಮಿ. ನಿಮ್ಗೆ ಈ ಕಡೆ ನೋಡಿ, ಇವರು ಬೆಂಗಳೂರವ್ರು ತೊಗೊಂಡಿರೋದು ಈ ಜಾಗ. ಫುಲ್ಲು ಫೆನ್ಸಿಂಗ್ ಹಾಕಿದ್ದಾರೆ. 40 ಗಿಡಗಳೆಲ್ಲ 15 ವರ್ಷದ ತೆಂಗಿನ ಮರಗಳು. ನೋಡಿ ಎಷ್ಟು ಚೆನ್ನಾಗಿದೆ. ಫಲ ಕೊಡ್ತಾರಂಥ ಮರಗಳು. ಇನ್ನೆಲ್ಲ 3 ರಿಂದ 4 ವರ್ಷದ ಮರಗಳು. ಒಂದು 20 ಇದೆ. ಇದು 1 ಎಕರೆ RTC 4 ಗುಂಟೆ ಕರಾಮು. ಇದು ಬಂದು ಜನರಲ್ ಪ್ರಾಪರ್ಟಿ. ಇದ್ರ ಬೆಲೆ ಬಂದು 3,75,000 ಪರ್ ಗುಂಟೆ ಅಂತ ಹೇಳ್ತಾರೆ. ಕುತ್ಕೊಂಡು ಮಾತಾಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಡೈರೆಕ್ಟ್ ರಿಜಿಸ್ಟರ್ಗೆ ರೆಡಿ ಇರೋವಂಥ ಜಾಗ. ಪರ್ ಗುಂಟೆ 3,75,000 ಹೆಚ್ಚು ಕಮ್ಮಿ ಆಗುತ್ತೆ. ಮತ್ತು ನಿಮಗೆ ಪ್ರತಿಯೊಂದಕ್ಕೂ ನಿಮಗೆ ಪೈಪ್ ಲೈನ್ ಮಾಡಿದ್ದಾರೆ. ಒಂದೊಂದು 10 ಗುಂಟೆಗೂ ಪೈಪ್ ಲೈನ್ ಮಾಡಿದ್ದಾರೆ. ನೋಡಿ, ಇಲ್ಲಿನ ಪೈಪ್ ಲೈನು, ಅಲ್ಲಿ ಪ್ರತಿಯೊಂದಕ್ಕೂ ಪೈಪ್ ಲೈನ್ ಮಾಡಿದ್ದಾರೆ. ನೀವೊಂದು ಬೋರ್ ಹಾಕೊಬೇಕಷ್ಟೇ. ಈಗ ಅವ್ರದ್ದೇ ಜಾಗ ಆಗಿರೋದ್ರಿಂದ, ಪಕ್ಕದ ಜಾಗ ಅವ್ರದ್ದೇ ಆಗಿರೋದ್ರಿಂದ ಅಲ್ಲಿಂದನೇ ಇದು ಹೊಡ್ಕೋತಾ ಇದ್ದಾರೆ ನೀರನ್ನ. ನೀವೊಂದು ಬೋರ್ ಹಾಕೊಂಡ್ರೆ ಆರಾಮಾಗಿ ಪೈಪ್ ಲೈನ್ ಮಾಡಿರೋದ್ರಿಂದ ನಿಮಗೆ ಒಳ್ಳೆ ಎಲ್ಲದಕ್ಕೂ ಆರಾಮಾಗಿ ನೀರನ್ನು ಹರಿಸ್ಬೋದು. ಮತ್ತು ನಿಮಗೆ ಇದು ಬಂದು ಟಾರ್ ರೋಡ್ ಪಾಯಿಂಟು, ಬಸ್ ರೂಟ್ ಇದು. ಇಲ್ಲಿ ಬಸ್ ಕೂಡ ಸ್ಟಾಪ್ ಕೊಡುತ್ತೆ. ನೋಡಿ, ಅದೇ ಟಾರ್ ರೋಡ್ಗಿಂತ ಹೈಟ್ ಇರೋವಂಥ ಜಾಗ ಇದು. ನೋಡಿ, ಈ ಥರ ಎಲ್ಲ ಕಾಯಿಗಳನ್ನ ಅವಾಗೇ ಬೀಳಿಸ್ತಾರೆ. ಇವ್ರು ಎಳ್ಳೀರು ಕೊಯ್ಸಲ್ಲ. ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ. ನೋಡಿ, ಎಷ್ಟು ಚೆನ್ನಾಗಿ ಫಲ ಕೊಡ್ತಾ ಇದೆ. ಯಾರೆಲ್ಲ 1 ಎಕರೆ ನೋಡ್ತಾ ಇರ್ತೀರಾ ಅಂಥವ್ರಿಗೆ ಈ 1 ಎಕರೆ 4 ಗುಂಟೆ ತುಂಬಾ ಚೆನ್ನಾಗಿದೆ. ಯಾರಿಗಾದ್ರೂ ಈ ಜಾಗ ಬೇಕು ಅಂದರೆ ವಿಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ ಫ್ರಂಟು ಮತ್ತು ಬ್ಯಾಕ್ ಸೈಡ್ ಮಾತ್ರ ಕಾಂಪೌಂಡ್ ಬೇಕಾಗಿರೋದು. ಯಾಕಂದರೆ ಈ ಸೈಡ್ ಅಂದರೆ ಇದೇ ಹೈಟ್ ಆಗಿದೆ. ಇಲ್ಲಿಂದ ನೀವು ಆರಾಮಾಗಿ 3 ಕಡೆ ಕಾಂಪೌಂಡ್ ಹಾಕ್ಕೊಂಡ್ರೆ ಸಾಕು. ನೀವು ಫ್ರಂಟು ಮತ್ತು ಬ್ಯಾಕು ಮತ್ತು ಈ ಸೈಡ್, ಈ ಕಡೆ ಆಲ್ರೆಡಿ ಕಾಂಪೌಂಡ್ ಇದೆ. ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ. ಕೆಂಪು ಭೂಮಿ ಇದು. ನೋಡಿ, ಎಲ್ಲ ಮರಗಳು ಎಷ್ಟು ಚೆನ್ನಾಗಿದೆ. ತುಂಬಾ ಚೆನ್ನಾಗಿರುವಂಥ ಜಾಗ. ನೋಡಿ, ಎಷ್ಟು ಚೆನ್ನಾಗಿ ಫಲ ಕೊಡ್ತಾ ಇದೆ. ಎಲ್ಲ ಮರಗಳು ಇದೇ ಥರ ಮರಗಳು ಫಲ ಕೊಡ್ತಾ ಇರೋಂಥ ಮರಗಳು. ನಿಮಗೆ ರೋಡ್ ಫೇಸ್ ಏನಿಲ್ಲ ಅಂದ್ರೂ 80 ರಿಂದ 90 ಅಡಿ ರೋಡ್ ಫೇಸ್ ಬರುತ್ತೆ ನಿಮಗೆ ಈ ಜಾಗದಲ್ಲಿ. ನೋಡಿ, ಫ್ರಂಟ್ ಖಾಲಿ ಬಿಟ್ಕೊಂಡಿದ್ದಾರೆ ಒಂದು 15 ಗುಂಟೆ.
ಇನ್ನು ಮಿಕ್ಕಿದೆಲ್ಲ ಇನ್ನೊಂದು 25 ಗುಂಟೆ 30 ಗುಂಟೆ ಇನ್ನೇನು ತೆಂಗಿನ ತೋಟ. ಫ್ರಂಟ್ ಒಂದು 15ರಿಂದ 20 ಗುಂಟೆ ನಿಮಗೆ ಪ್ಲೈನ್ ಲ್ಯಾಂಡ್ ಇದು.